ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಸುಪ್ರೀಂ ಕೋರ್ಟ್ ಎಲ್ಲ ಹೈಕೋರ್ಟ್ಗಳಿಗೆ ತೀರ್ಪು ನೀಡುವ ವಿಳಂಬವನ್ನು ಕಡಿಮೆ ಮಾಡಲು ಮಾರ್ಗಸೂಚಿಗಳನ್ನು ರೂಪಿಸಿರುವುದರ ಬಗ್ಗೆ ನಾನು ದಾಕ್ಷಾಯಿಣಿ ಅಡ್ವೊಕೇಟ್ ತಿಳಿಸಿಕೊಡಲಿದ್ದೇನೆ. ನ್ಯಾಯಮೂರ್ತಿಗಳು ಪ್ರಕರಣದ ವಾದಗಳನ್ನು ಪೂರ್ಣವಾಗಿ ಕೇಳಿದ ನಂತರ ತೀರ್ಪನ್ನು ಕಾಯ್ದಿರಿಸುವುದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಅಂದರೆ ವಾದಗಳು ಮುಗಿದ ಬಳಿಕ ತಕ್ಷಣ ತೀರ್ಪು ನೀಡದೆ ನಂತರ ದಿನಗಳಲ್ಲಿ ಪ್ರಕಟಿಸುವುದು. ಆದರೆ ಹಲವಾರು ಪ್ರಕರಣಗಳಲ್ಲಿ ವಾದಗಳು ಮುಗಿದು ತಿಂಗಳುಗಳಾದರೂ, ಕೆಲವೊಮ್ಮೆ ವರ್ಷಗಳಾದರೂ ತೀರ್ಪು ಪ್ರಕಟವಾಗುತ್ತಿರಲಿಲ್ಲ. ಇದರಿಂದ ಜೈಲಿನಲ್ಲಿರುವ ಕೈದಿಗಳು ಅನಗತ್ಯವಾಗಿ ಜೈಲಿನಲ್ಲಿಯೇ ಉಳಿಯುತ್ತಿದ್ದರು. ಜಾಮೀನು ಅರ್ಜಿದಾರರು ನಿರ್ಧಾರಕ್ಕಾಗಿ ಕಾಯುತ್ತಿದ್ದರು. ಸಾಮಾನ್ಯ ನಾಗರಿಕರು ತಮ್ಮ ಪ್ರಕರಣದ ಅಂತಿಮ ಫಲಿತಾಂಶ ತಿಳಿಯದೆ ಸಂಕಷ್ಟ ಅನುಭವಿಸುತ್ತಿದ್ದರು. ಈ ಸಮಸ್ಯೆಯನ್ನು ಗಮನಿಸಿದ ಸುಪ್ರೀಂ ಕೋರ್ಟ್ ದೇಶದ ಎಲ್ಲ ಹೈಕೋರ್ಟ್ಗಳಿಗೆ ಅನ್ವಯವಾಗುವ ಮಾರ್ಗಸೂಚಿಗಳನ್ನು ಹೊರಡಿಸಿದೆ. ಪ್ರಕರಣದ ಹಿನ್ನೆಲೆ: ಈ ಪ್ರಕರಣದ ಅರ್ಜಿದಾರರು ಜಾರ್ಖಂಡ್ ರಾಜ್ಯದ ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿದ್ದರು. ಅವರು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದರು. ಈಗಾಗಲೇ 10 ವರ್ಷಕ್ಕಿಂತ ಹೆಚ್ಚು ಕಾಲ ಜೈಲಿನಲ್ಲಿ ಉಳಿದಿದ್ದರು. ತಮ್ಮ ಶಿಕ್ಷೆಯ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದರು. ಹೈಕೋರ್ಟ್ನಲ್ಲಿ ವಾದಗಳು ಪೂರ್ಣಗೊಂಡಿದ್ದವು. ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಆದರೆ 2022ರಿಂದಲೇ ತೀರ್ಪು ಪ್ರಕಟವಾಗದೆ ಉಳಿದಿತ್ತು. ಹೀಗಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು. ಸುಪ್ರೀಂ ಕೋರ್ಟ್ ಜಾರ್ಖಂಡ್ ಹೈಕೋರ್ಟ್ನಿಂದ ವರದಿ ಕೇಳಿದಾಗ ತಿಳಿದು ಬಂದದ್ದು, ವಿಭಾಗೀಯ ಪೀಠದಲ್ಲಿ 56 ಪ್ರಕರಣಗಳು 2022ರಿಂದ 2024ರವರೆಗೆ ಕಾಯ್ದಿರಿಸಲಾಗಿದ್ದರೂ ತೀರ್ಪು ಪ್ರಕಟವಾಗಿರಲಿಲ್ಲ. ಏಕಸದಸ್ಯ ಪೀಠದಲ್ಲಿ 11 ಪ್ರಕರಣಗಳು ತೀರ್ಪಿಗಾಗಿ ಬಾಕಿ ಉಳಿದಿದ್ದವು. ಸುಪ್ರೀಂ ಕೋರ್ಟ್ ಹೇಳಿದ ಮಹತ್ವದ ವಿಚಾರ: ಪ್ರತಿ ಬಾಕಿ ತೀರ್ಪಿನ ಹಿಂದೆ ಒಬ್ಬ ವ್ಯಕ್ತಿಯ ಜೀವನ ಅಡಗಿದೆ. ಅಂದರೆ ಇದು ಕೇವಲ ಕಡತ ಅಥವಾ ಪ್ರಕರಣದ ಸಂಖ್ಯೆಯಲ್ಲ. ಪ್ರತಿಯೊಂದು ಪ್ರಕರಣದ ಹಿಂದೆ ಒಬ್ಬ ಕೈದಿ, ಒಂದು ಕುಟುಂಬ, ಒಂದು ಉದ್ಯೋಗ, ಒಂದು ಜೀವನ ಇರುತ್ತದೆ. ಭಾರತದ ಸಂವಿಧಾನದ ಆರ್ಟಿಕಲ್ 21ರ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಜೀವಿಸುವ ಹಕ್ಕು, ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಇದೆ. ತೀರ್ಪುಗಳನ್ನು ಅನಗತ್ಯವಾಗಿ ವಿಳಂಬ ಮಾಡುವುದು ಕೂಡ ಆರ್ಟಿಕಲ್ 21ರ ಉಲ್ಲಂಘನೆಯಾಗಬಹುದು. ಅಂದರೆ ಒಬ್ಬ ವ್ಯಕ್ತಿಯ ಪ್ರಕರಣದ ವಿಚಾರಣೆ ಮುಗಿದ ನಂತರವೂ ತಿಂಗಳುಗಳ ಕಾಲ ತೀರ್ಪು ನೀಡದೆ ಕಾಯ್ದಿರಿಸುವುದು ನ್ಯಾಯಸಮ್ಮತವಲ್ಲ. ಹೊಸ ಮಾರ್ಗಸೂಚಿಗಳು: 1. ತೀರ್ಪುಗಳನ್ನು 3 ತಿಂಗಳ ಒಳಗೆ ನೀಡಬೇಕು. ಹೈಕೋರ್ಟ್ಗಳು ತೀರ್ಪುಗಳನ್ನು ಕಾಯ್ದಿರಿಸಿದ ನಂತರ ಗರಿಷ್ಠ 3 ತಿಂಗಳ ಒಳಗೆ ಪ್ರಕಟಿಸಲು ಪ್ರಯತ್ನಿಸಬೇಕು. 2. ಜಾಮೀನು ಅರ್ಜಿಗಳ ಬಗ್ಗೆ ವಿಶೇಷ ನಿಯಮ: ಜಾಮೀನು ಅರ್ಜಿಗಳಲ್ಲಿ ವಿಳಂಬ ಬೇಡ. ಅರ್ಜಿಯ ವಿಚಾರಣೆ ನಡೆದ ದಿನವೇ ಆದೇಶ ನೀಡಬೇಕು. ಅದು ಸಾಧ್ಯವಾಗದಿದ್ದರೆ ಮುಂದಿನ ದಿನ ಆದೇಶ ನೀಡಬೇಕು. ನಂತರ ತಕ್ಷಣ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. 3. ಜೈಲಿನಲ್ಲಿರುವವರಿಗೆ ತ್ವರಿತ ಬಿಡುಗಡೆ: ಒಬ್ಬ ಕೈದಿಗೆ ಜಾಮೀನು ದೊರೆತರೆ, ಶಿಕ್ಷೆ ಅಮಾನತಾದರೆ, ಮೇಲ್ಮನವಿಯಲ್ಲಿ ಖುಲಾಸೆ ಸಿಕ್ಕರೆ ಹೈಕೋರ್ಟ್ ಆದೇಶವನ್ನು ಅದೇ ದಿನ ಜೈಲು ಅಧಿಕಾರಿಗಳಿಗೆ ಅದೇ ದಿನ ಟ್ರಯಲ್ ಕೋರ್ಟ್ಗೆ ಕಳುಹಿಸಬೇಕು. 4. ಬಿಡುಗಡೆ ಯಾವಾಗ? ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಬಿಡುಗಡೆ ಅದೇ ದಿನ ಅಥವಾ ಗರಿಷ್ಠ ಮುಂದಿನ ದಿನ ನಡೆಯಬೇಕು. 5. ಯಾವ ಸಂದರ್ಭಗಳಲ್ಲಿ ಬಿಡುಗಡೆ ವಿಳಂಬವಾಗಬಹುದು? ಈ ಸಂದರ್ಭಗಳಲ್ಲಿ: 1. ಬೇರೆ ಪ್ರಕರಣಗಳಲ್ಲಿ ಬಂಧನದ ಅಗತ್ಯವಿದ್ದರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಮೇಲೆ 2 ಪ್ರಕರಣಗಳಿದ್ದರೆ, ಒಂದು ಪ್ರಕರಣಗಳಲ್ಲಿ ಜಾಮೀನು ಸಿಕ್ಕರೂ ಇನ್ನೊಂದು ಪ್ರಕರಣದಲ್ಲಿ ಬಂಧನ ಅಗತ್ಯವಿದ್ದರೆ ಬಿಡುಗಡೆ ಸಾಧ್ಯವಿಲ್ಲ. 2. ಜಾಮೀನು ಷರತ್ತು ಪೂರೈಸದಿದ್ದರೆ. ಉದಾಹರಣೆಗೆ, ಶ್ಯೂರಿಟಿ ಕೊಡದಿದ್ದರೆ, ಬಾಂಡ್ ಸಲ್ಲಿಸದಿದ್ದರೆ ವಿಳಂಬವಾಗಬಹುದು. 6. ಟ್ರಯಲ್ ಕೋರ್ಟ್ ವರದಿ ಸಲ್ಲಿಸಬೇಕು. ಕೈದಿ ಬಿಡುಗಡೆಯಾದ ಬಳಿಕ ಟ್ರಯಲ್ ಕೋರ್ಟ್ ಹೈಕೋರ್ಟ್ಗೆ ವರದಿಯನ್ನು ಸಲ್ಲಿಸಬೇಕು. 7. ಕ್ರಿಮಿನಲ್ ಮೇಲ್ಮನವಿಗಳಲ್ಲಿ ವಿಶೇಷ ನಿಯಮ: ಒಬ್ಬ ಕೈದಿ ಜೈಲಿನಲ್ಲಿದ್ದು ಮೇಲ್ಮನವಿ ಸಲ್ಲಿಸಿದ್ದರೆ ತೀರ್ಪು ಕಾಯ್ದಿರಿಸಿದ ಬಳಿಕ ನ್ಯಾಯಮೂರ್ತಿಗೆ ಯಾವುದೇ ಸ್ಪಷ್ಟೀಕರಣ ಬೇಕಾದರೆ 7 ದಿನಗಳೊಳಗೆ ವಕೀಲರಿಗೆ ಕೇಳಬೇಕು. 8. ಇತರ ಪ್ರಕರಣಗಳಲ್ಲಿ: ಸಿವಿಲ್ ಅಥವಾ ಇತರ ಪ್ರಕರಣಗಳಲ್ಲಿ ಸ್ಪಷ್ಟೀಕರಣ ಬೇಕಿದ್ದರೆ 1 ತಿಂಗಳೊಳಗೆ ಕೇಳಬೇಕು. 9. ತುರ್ತು ಪ್ರಕರಣಗಳಲ್ಲಿ: ಕೆಲವು ಪ್ರಕರಣಗಳಲ್ಲಿ ವಿಳಂಬದಿಂದ ದೊಡ್ಡ ಹಾನಿ ಆಗಬಹುದು. ಉದಾಹರಣೆಗೆ, ಹೇಬಿಯಸ್ ಕಾರ್ಪಸ್, ಜೈಲಿನಲ್ಲಿರುವ ವ್ಯಕ್ತಿಯ ಖುಲಾಸೆ, ಮನೆ ತೆರವು, ಕಟ್ಟಡ ಧ್ವಂಸ, ಕಾಲೇಜು ಪ್ರವೇಶ. ಇಂತಹ ಪ್ರಕರಣಗಳಲ್ಲಿ ಮೊದಲು ಫಲಿತಾಂಶ ಹೇಳಬಹುದು. ನಂತರ 7 ದಿನಗಳಲ್ಲಿ ಕಾರಣ ಸಹಿತ ತೀರ್ಪು ಪ್ರಕಟಿಸಬೇಕು. ವಿಶೇಷ ಸಂದರ್ಭಗಳಲ್ಲಿ ಗರಿಷ್ಠ 15 ದಿನ ಅನುಮತಿ. 10. ತೀರ್ಪು ವೆಬ್ಸೈಟ್ಗೆ ಯಾವಾಗ?
ಸಂಪೂರ್ಣ ಕಾರಣ ಸಹಿತ ತೀರ್ಪು 24 ಗಂಟೆಗಳೊಳಗೆ ವೆಬ್ಸೈಟ್ಗೆ ಅಪ್ಲೋಡ್ ಆಗಬೇಕು. 11. ತೀರ್ಪು ವಿಳಂಬವಾದರೆ ಏನು ಮಾಡಬಹುದು? 3 ತಿಂಗಳು ಕಳೆದರೆ ಪಕ್ಷಕಾರರು ಅರ್ಲಿ ಜಡ್ಜ್ಮೆಂಟ್ ಅಪ್ಲಿಕೇಶನ್ ಸಲ್ಲಿಸಬಹುದು. ಅರ್ಜಿ ಯಾವಾಗ ಕೇಳಬೇಕು? 2 ದಿನಗಳ ಒಳಗೆ ನ್ಯಾಯಾಲಯದ ಮುಂದೆ ಪಟ್ಟಿ ಮಾಡಬೇಕು. 3 ತಿಂಗಳು ಕಳೆದರೆ ಪಕ್ಷಗಾರರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಅರ್ಜಿ ಸಲ್ಲಿಸಿ ಪ್ರಕರಣವನ್ನು ಬೇರೆ ಪೀಠಕ್ಕೆ ವರ್ಗಾಯಿಸಲು ಕೇಳಬಹುದು. 12. ನ್ಯಾಯಮೂರ್ತಿಗಳ ಮೇಲಿನ ಮೇಲ್ವಿಚಾರಣೆ. ಪ್ರತಿ ತಿಂಗಳು ಬಾಕಿ ಇರುವ ಜಡ್ಜ್ಮೆಂಟ್ ಲಿಸ್ಟನ್ನು ಸ್ವಯಂಚಾಲಿತವಾಗಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಕಳುಹಿಸಬೇಕು. 3 ತಿಂಗಳು ಕಳೆದರೆ ರಿಜಿಸ್ಟ್ರಾರ್ ಜನರಲ್ ಪ್ರಕರಣವನ್ನು ಮುಖ್ಯ ನ್ಯಾಯಮೂರ್ತಿಯ ಗಮನಕ್ಕೆ ತರಬೇಕು. ಹೆಚ್ಚುವರಿ 2 ವಾರಗಳಾದರೂ ತೀರ್ಪು ಬರದಿದ್ದರೆ ಮುಖ್ಯ ನ್ಯಾಯಮೂರ್ತಿ ಪ್ರಕರಣವನ್ನು ಬೇರೆ ಪೀಠಕ್ಕೆ ವರ್ಗಾಯಿಸಬಹುದು. 13. ವೆಬ್ಸೈಟ್ನಲ್ಲಿ ಪಾರದರ್ಶಕತೆ. ಇನ್ನು ಮುಂದೆ ಪ್ರತಿಯೊಂದು ತೀರ್ಪಿನಲ್ಲೂ ತೀರ್ಪು ಕಾಯ್ದಿರಿಸಿದ ದಿನಾಂಕ, ತೀರ್ಪು ಪ್ರಕಟಿಸಿದ ದಿನಾಂಕ, ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ ದಿನಾಂಕ ಸ್ಪಷ್ಟವಾಗಿ ಕಾಣಬೇಕು. 14. SMS ಮತ್ತು ಇಮೇಲ್ ಸೌಲಭ್ಯ. ತೀರ್ಪು ಅಪ್ಲೋಡ್ ಆದ ನಂತರ ವಕೀಲರಿಗೆ SMS ಮತ್ತು ಇಮೇಲ್ ಮೂಲಕ ಮಾಹಿತಿಯನ್ನು ಕಳುಹಿಸಬೇಕು. ಸುಪ್ರೀಂ ಕೋರ್ಟ್ನ ಅಂತಿಮ ಸಂದೇಶ. ನ್ಯಾಯವು ಕೇವಲ ನೀಡಲ್ಪಡಬೇಕು ಅಷ್ಟೇ ಅಲ್ಲ, ಸಮಯಕ್ಕೆ ಸರಿಯಾಗಿ ನೀಡಲ್ಪಡಬೇಕು. ತೀರ್ಪು ಕಾಯ್ದಿರಿಸಿ ವರ್ಷಗಳ ಕಾಲ ಪ್ರಕಟಿಸದಿರುವುದು ನ್ಯಾಯಾಂಗದ ಮೇಲೆ ಜನರ ನಂಬಿಕೆಯನ್ನು ಕುಗ್ಗಿಸುತ್ತದೆ. ಹೈಕೋರ್ಟ್ಗಳು ಅಪಾರ ಕೆಲಸದ ಒತ್ತಡದಲ್ಲಿದ್ದರೂ ನಾಗರಿಕರ ಹಕ್ಕುಗಳು ವಿಳಂಬದಿಂದ ಹಾನಿಗೊಳಗಾಗಬಾರದು. ಈ ಕಾರಣಕ್ಕಾಗಿ ದೇಶದ ಎಲ್ಲ ಹೈಕೋರ್ಟ್ಗಳಿಗೆ ಈ ಕಡ್ಡಾಯ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ. ಇದು ವಿಶೇಷವಾಗಿ ಜಾಮೀನು ಪಡೆದ ಕೈದಿಗಳ ತ್ವರಿತ ಬಿಡುಗಡೆ, ತೀರ್ಪುಗಳ ವಿಳಂಬ ಕಡಿತ ಮತ್ತು ನ್ಯಾಯಾಂಗದ ಪಾರದರ್ಶಕತೆ ಹೆಚ್ಚಿಸುವ ಮಹತ್ವದ ತೀರ್ಪು ಎಂದು ಪರಿಗಣಿಸಲಾಗುತ್ತದೆ. ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.